ಹಲೋ, ಚಾಚಿ ಜಮಲ್ದಿನಿ ಸ್ಪೀಕಿಂಗ್. ಬೀನಾ ಅವರು ಹೈದರಾಬಾದ್ಗೆ ಹೋಗಿದ್ದಾರೆ. ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ. ಓಕೆ, ಬಾಯ್. ಹಲೋ, ನಾನು ಚಂಪಾಕಲಿ ಮಾತಾಡ್ತಾ ಇರೋದು. ನಮ್ಮ ಯಜಮಾನ್ರ ಅವ್ರಿಲ್ಲ, ಹೈದರಾಬಾದ್ಗೆ ಹೋಗಿದ್ದಾರೆ. ಹೌದ್ರಿ, ಅವ್ರು ನನಗೂ ಯಜಮಾನ್ರು, ನಮ್ಮ ಜಾಜಿ ಅಕ್ಕಂಗೂ ಯಜಮಾನ್ರು. ನಿಮ್ಗೆ ಯಾಕ್ರಿ ಅವೆಲ್ಲ? ಇಡ್ರಿ ಫೋನು. ಚಂಪಾ, ನೀನು ಜನಗಳಿಗೆ ನನ್ನ ಯಜಮಾನ್ರು ಅಂತ ಹೇಳಿ ಕನ್ಫ್ಯೂಸ್ ಮಾಡಿಸ್ತಾ ಇದ್ಯಾ. ಜನ ಕನ್ಫ್ಯೂಸ್ ಆದ್ರೂ ಪರವಾಗಿಲ್ಲ, ನೀವು ಕನ್ಫ್ಯೂಸ್ ಆಗ್ಬೇಡಿ. ಲೇ, ನನ್ನ ಹಬ್ಬಿನ ನೀನ್ ಯಾಕೆ ಯಜಮಾನ್ರೆ ಅಂತ ಕರಿತಿರ್ತೀಯಾ? ಸರಿ ಬಿಡಿ, ಇನ್ಮೇಲಿಂದ ನಾನು ಹಬ್ಬಿ ಅಂತ ಕರಿತೀನಿ. ಲೇ, ಹಾಗೇನಾದ್ರು ಕರ್ದಿದ್ದೆ ಆದ್ರೆ 6 ಅಡಿ 3 ಅಡಿ ಹಳ್ಳ ತೋಡಿ ಅದ್ರಲ್ಲಿ ನಿನ್ನ ಹೂತ್ ಬಿಡ್ತೀನಿ. ಯಾವಾಗ ನೋಡಿದ್ರು ಸೊಂಟ ಲಡ್ಸ್ಕೊಂಡು ಏನು ಯಜಮಾನ್ರೆ ಅಂತ ಕರಿತಿರ್ತೀಯಲ್ಲ, ನಿನಗೆ ಕ್ಷೇಮ ಆಗಲ್ವೇನೆ? ನಿಮಗ್ ತಾಕತ್ತಿದ್ರೆ ನೀವು ಸೊಂಟ ಒಳಗ್ಸ್ರಿ ನೋಡೋಣ. ನಿಮ್ ಕೈಲಂತೂ ಕಿಸ್ಯಕ್ ಆಗಲ್ಲ, ಬೇರೆಯವ್ರು ನುಲಿಯೋದನ್ನು ಸಹಿಸಲ್ಲ. ಚಂಪಾ, ದಿಸ್ ಇಸ್ ಟೂ ಮಚ್ ಕಣೆ. ಅಯ್ಯಯ್ಯಯ್ಯಯ್ಯಯ್ಯ, ಮಚ್ಚು ಕೊಡ್ಲಿಂತ ಯಾಕಮ್ಮ ಹೊಡೆದಾಡ್ತೀರಾ? ನಿಮ್ಮಿಬ್ಬರಲ್ಲಿ ಒಬ್ರು ಉಳ್ಕೊಂಡ್ರು ಸಾಕು ನನಗೆ. ಸುಮ್ನಿರಮ್ಮ, ನನ್ನ ಮಗ ದುಡಿಯೋದಿಕ್ಕೆ ಅಂತ ಹೈದ್ರಾಬಾದ್ ಹೋಗಿದ್ದಾನೆ. ಅವನೇನು ಉಂಡ್ನೋ ತಿನ್ನೋ ನಿದ್ದೆ ಮಾಡಿದ್ನೋ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಈಗ ನಾಯಿಗಳ ತರ ಕಚ್ಚಾಡ್ತಾ ಇದ್ದಿಲ್ಲಲ್ಲ, ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ? ಹೋಗಿ ನಿನ್ನಂಥವಳು ನನ್ನ ಮಗನ ಕಟ್ಟಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಚಂಪಾ, ನೋಡ್ತಾ ಇರು, ಹಬ್ಬಿ ಹೈದರಾಬಾದ್ನಿಂದ ಬಂದ ತಕ್ಷಣ ನಿನ್ನ ಈ ಮನೆಯಿಂದ ಹೇಗೆ ಕಿಕ್ಔಟ್ ಮಾಡ್ತೀನಿ ಅಂತ. ಅದ್ ಹೇಗ್ರಿ ಕಿಕ್ಔಟ್ ಮಾಡ್ತೀರಾ? ನನ್ನನ್ನ ಈ ಮನೆ ಕರ್ಕೊಂಬಂದವ್ರು ನೀವಾ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರು ಕಿಕ್ಔಟ್ ಮಾಡಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಹಾಗೇನಾದ್ರು ಮಾಡಿದ್ರೆ ಕಾಲ್ ಮುರಿದು ಬಿಡ್ತೀನಿ. ಆಲೂಗಡ್ಡೆ ಪಲ್ಯ ನೆನ್ನೆದು ಹೊಳಸಿದ್ರು ಸಕ್ಕದಾಗಿದೆ. ನಾನೇನು ಮಾಡಿದ್ರು ಪಲ್ಲು, ಯಾಕಮ್ಮ ಮಲಗಿರ್ಬೇಕಾದ್ರೆ ನೋಡಿದ್ಯಾ? ಇನ್ನೇನಪ್ಪ, ಪಾಪ ನಮ್ಮ ಅಣ್ಣಯ್ಯ ಕಷ್ಟಪಟ್ಟು ದುಡಿತಾ ಇದ್ರೆ ನೀವು ಚೆನ್ನಾಗಿ ತಿಂದು ಸಿಕ್ ಜಾಗದಲ್ಲೇ ಮಲ್ಕೊಳಕ್ ನೋಡ್ತಿರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಕಟ್ಕೊಂಡಿರೋ ಹಿಂತಿ ಆಡೋ ಮಾತಮ್ಮ ಇದು. ನಾನು ಎಷ್ಟ್ ದಿನ ಅಂತ ನೋಡ್ಲಪ್ಪ, ಚೆನ್ನಾಗಿ ತಿಂದು ಮೈಗಳಂತರ ಇರೋ ಬದಲು ಹೊರಗಡೆ ಹೋಗಿ ಕೆಲಸ ಹುಡ್ಕೋಬಾರ್ದಾ? ಪಲ್ಲು, ಇದೇ ಮಾತನ್ನು ನಿಮ್ಮ ಅಣ್ಣ ಅಂದಿದ್ರೆ ಎಪ್ಪೋ ಯಾವ್ದೋ ಧೂಳು ಮೈ ಮೇಲೆ ಇತ್ತು ಅಂತ ಕೊಡುಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಹೆಂಡತಿಯಾಗಿ ನೀನ್ ಈ ಮಾತು ಹೇಳ್ತಿದ್ದೆ ಅಂದ್ಮೇಲೆ ನಾನು ಮನೆ ಬಿಟ್ಟು ಹೋಗ್ತೀರಾ? ಕೆಲಸ ಹುಡ್ಕೊಂಡೇ ಬರ್ತೀನಿ ಹಿಂದೆ. ಒಂದು ವೇಳೆ ಕೆಲಸ ಹುಡ್ಕೊಂಡ್ ಬಂದಿಲ್ಲ ಅಂದ್ರೆ ನಿಮ್ಮ ಈ ದರಿದ್ರ ಮುಖನ ನನಗೆ ತೋರಿಸ್ಬೇಡಿ. ಅಯ್ಯೋ ಗೋಪಿನಾಥ್, ಡಾನ್ ಗೋಪಿನಾಥ್, ಆ ಸೈಂಟಿಸ್ಟು ಫಾರ್ಮುಲಾನ ಇವತ್ತು ರೆಡಿ ಮಾಡ್ತೀನಿ, ನಾಳೆ ರೆಡಿ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಸತಾಯಿಸ್ತಾ ಇದ್ದಾನೆ. ಈಗ ಹೋಗಿ ಅವ್ನು ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನನ್ನನ್ನು ಕೇಳ್ಕೊಂಡು ಯಾರಾದರೂ ಬಂದರೆ ಡಾನ್ ಚೋಟರಾಜನ್ನ ಮೀಟ್ ಮಾಡೋದಕ್ಕೆ ಬಾಂಬೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಡು. ಏನು ನೀವಿಲ್ಲೇ? ಯಾವನ ನಿಮ್ಮ ಭಾವ? ಹೈದರಾಬಾದ್ಗೆ ಹೋಗಿ 1 ವಾರ ಆಗಿಲ್ಲ, ಅಷ್ಟು ಬೇಗ ಮನೆ ಮಂದಿನೆಲ್ಲ ಮರ್ತು ಬಿಡೋದ? ನಾನು ಮೈಸೂರು ಬಿಟ್ಟಲ್ ಮೂರ್ತಿ ಎಂ.ಎ ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಸರಿ, ವಿಷಯ ಏನು ಅಂತ ಬೇಗ ಒದ್ರಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು. ಬಾವ, ನೀವು ಊರಿಗೆ ಹೋಗಿದ್ದು ಮನೆ ಮಂದಿ ಎಲ್ಲ ನನ್ನ ಬಾಯಿಗೆ ಬಂದಂಗೆ ಬೈಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೀವು ದುಡ್ಕೊಂಡ್ ಬರೋಂಗಿದ್ರೆ ಮನೆಗೆ ಬನ್ನಿ, ಇಲ್ಲಾಂದ್ರೆ ಬರಬೇಡಿ ಅಂತ ನನ್ನ ಹೆಂಡತಿ ಉರ್ಫ್ ನಿಮ್ಮ ದೇವ್ರು ಕೊಟ್ಟ ತಂಗಿ ಪಲ್ಲು ಆರ್ಡರ್ ಮಾಡ್ಬಿಟ್ಟಿದ್ದಾಳೆ. ಪಲ್ಲು ನನ್ನನ್ನು ಮರ್ತ್ರಿ, ಸುಧಾರಿಸ್ಕೊತೀನಿ. ಆದ್ರೆ ನಿಮ್ಮ ಒಡಗೂಟದ ತಂಗಿನೇ ಮರ್ತ್ಬಿಟ್ರೆ ಹೇಗೆ ಬಾವ? ಹೊಟ್ಟೆ ಸಿಕ್ಕಾಪಟ್ಟೆ ಹಚ್ಚುತ್ತಾ ಇದೆ. ಒಂದು 200 ರೂಪಾಯಿ ಇದ್ರೆ ಕೊಡ್ತೀರಾ? ಮಸಾಲೆ ದೋಸೆ ತಿನ್ಕೊಂಡ್ ಬಂದ್ಬಿಡ್ತೀನಿ. ಆದಿ ಬೀದಿಲಿ ಹೋಗೋರಿಗೆಲ್ಲ ಎತ್ತಿ ಕೊಡೋದಕ್ಕೆ ನಾನೇನು ಖಜಾನೆ ಇಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನೋ? ಯಾಕೋ ತಲೆ ಕೆಟ್ಟೊಂಥರ ಆಡ್ತಿದಾರಲ್ಲ. ಇವ್ರು ನಮ್ಮ ಮನೆಗೆ ತಕೊಂಡು ಹೋಗ್ಬಿಡೋದು ವಾಸಿ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದು ನನ್ನ ತಲೆಗೆ ಬರುತ್ತೆ. Come on. Success! Formula success! Yeah, success! ವೆಲ್ ಡನ್ ವಿಜ್ಞಾನಿಗಳೇ, ವೆಲ್ ಡನ್. ಕೊನೆಗೂ ಸಕ್ಸಸ್ ಆಗೇ ಬಿಟ್ರಲ್ಲ. ಎಸ್ ಮಿಸ್ಟರ್ ಗೋಪಿನಾಥ್, ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ನಾನು 1 ವರ್ಷದಿಂದ ಕಷ್ಟಪಡ್ತಾ ಇದ್ದಿದ್ದು ಸಾರ್ಥಕ ಆಯಿತು. ದ್ರಾವಣ ಸೆಟ್ ಆಯಿತು, ಫಾರ್ಮುಲಾ ಸಕ್ಸಸ್ ಆಯಿತು. ಡೋಂಟ್ ವರಿ,
ಫಾರ್ಮುಲಾ ಸಕ್ಸಸ್ ಆಗಿದ್ದಕ್ಕೋಸ್ಕರ ನಿನಗೆ ನಾನು ದುಡ್ಡು ಕೊಡ್ತೀನಿ. ವಿಜ್ಞಾನಿಗಳೇ, ನಾನು ಕಳೆದ ಬಾರಿ ಬಂದಾಗಲೂ ಕೂಡ ತಾವು ಇದೇ ಮಾತನ್ನು ಹೇಳಿದ್ರಿ, ದುಡ್ಡು ಯಾವನಿಗೆ ಬೇಕು, ನನಗೆ ಈ ಫಾರ್ಮುಲಾ ಬೇಕು. ನೋ, ಇದು ತಪಸ್ಸಿನ ಫಲ. ಫಾರ್ಮುಲಾ ಕೊಡಲ್ಲ, ದುಡ್ಡು ಕೊಡ್ತೀನಿ. ವಿಜ್ಞಾನಿಗಳೇ, ನಾನು ಬರೀ ಚಿಟಿಕೆ ಬಡಿದ್ರೆ ಸಾಕು, ಅದೆಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಬಂದು ನನ್ನ ಕಾಲು ಮುಂದೆನೇ ಬೀಳುತ್ತೆ. ಹೋಗ್ಲಿ, ನೀವು ಕಂಡು ಹಿಡಿದಿರೋ ಈ ದ್ರಾವಣ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ವೆರಿ ಇಂಟ್ರೆಸ್ಟಿಂಗ್ ಮಿಸ್ಟರ್ ಗೋಪಿನಾಥ್. ಈ ದ್ರಾವಣನ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಯಾರಿಗಾರು ಕುಡಿಸ್ಬೇಕು, ಇಲ್ಲ 5 ml ಈ ದ್ರಾವಣನ ಜ್ಯೂಸ್ಗೆ ಇಂಜೆಕ್ಟ್ ಮಾಡಬೇಕು. ಆಮೇಲೆ ಅದನ್ನು ಕುಡಿದ ವ್ಯಕ್ತಿಗೆ ಈ ಮೈಕಿಂದ ಕಮ್ಯಾಂಡ್ ಕೊಡಬೇಕು. ನಾವೇನು ಹೇಳ್ತೀವೋ ಆ ಥರ ಕುಡಿದ ವ್ಯಕ್ತಿ ಕೇಳ್ತಾನೆ. ಅದು ಒಂದೇ ಸಣ್ಣ ಕಂಡೀಷನ್. ಈ ದ್ರಾವಣ ಕೆಲಸ ಮಾಡೋದು ಬರೀ 10 ನಿಮಿಷಗಳ ಕಾಲ ಮಾತ್ರ. ವಿಜ್ಞಾನಿಗಳೇ, ನನಗೆ ಸ್ವಲ್ಪ ಹಪ್ತ ವಸೂಲಿ ಮಾಡ್ಕೊಂಡು ಬರ್ತಿದ್ದೆ, ನೀವು ಅಷ್ಟರಲ್ಲಿ ನನ್ನ ದುಡ್ಡನ್ನು ರೆಡಿ ಮಾಡಿ ಇಟ್ಬಿಡಿ. ನಮಸ್ಕಾರ ಸರ್. ಯಾರು ನೀನು? ಸರ್, ಮೈಸೂರು ಬಿಟ್ಟ ಮುಚ್ಚಿ ಎಮ್ಮೆ ಗಂಡುಗಲಿ ಮುಚ್ಚಿದ ಏಕೈಕ ಮನೆ ಅಳಿಯ ಸರ್. ನನಗೊಂದು ಕೆಲಸ ಕೊಡಿಸಿ ಸರ್. ಏನು ಕೆಲಸ ಹೇಳಿದ್ರು ಮಾಡ್ತೀಯಾ? ಸರ್, ನಿಮ್ಮ ಕಾಲ ತೋರಿಸಿ ಸರ್, ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಸಮಯ ಕೊಡ್ತಾರೆ ಸರ್? ನೀನು ಕೇಳಿದಷ್ಟು ನಾನು ಕೊಟ್ಟಷ್ಟು. ಏನು ಕೆಲಸ ಹೇಳಿ ಸರ್? ಏನಿಲ್ಲ, ನನಗೆ ಪ್ರಯೋಗ ಮಾಡೋದಕ್ಕೆ ಒಂದು ಸುಂಡ್ ಇಲಿ ಬೇಕಾಗಿತ್ತು. ಅಯ್ಯೋ, ನಾನು ಸುಂಡಿಗೆ ಹೋಗ್ತಾನೆ, ನನ್ನ ಪ್ರಯೋಗ ಮಾಡಿಬಿಡಿ. ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು. ಹಾಗೆ ಒಂದು ಕೆಲಸ ಮಾಡೋಣ, ನೀನು ಆ ಕಡೆ ಹೋಗಿ ಹೇಳ್ತೀನಿ, ಗೋಡೆ ಕಡೆ ತಿರ್ಕೋ, ಇತ್ಲ ಕಡೆ ನೋಡ್ಬೇಡ. ಸರಿ ಸರ್. ನಾನು ಕರೆಯೋವರೆಗೂ ಅಲ್ಲೇ ಇರಬೇಕು. ಓಕೆ ಸರ್. ಓಕೆ ಓಕೆ ಓಕೆ. ಬಾಯಲ್ಲಿ ಏನು ಸರ್ ಕರೆದಿದ್ದು? ಮಿಸ್ಟರ್ ವಿಟ್ಲಮೂರ್ತಿ ಎಮ್ಮೆ, ಪಾಪ ಬಿಸಿಲಲ್ಲಿ ಬಂದು ತುಂಬ ಸುಸ್ತಾಗಿದ್ದೀರಾ. ನಾನು ಹೇಳೋ ಕೆಲಸ ಮಾಡೋಕ್ಕೆ ಮುಂಚೆ ಈ ಜ್ಯೂಸ್ ಕುಡಿದ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಕಷ್ಟ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಸರ್. ಜೈ ಸುಂಡಿಲೇಶ್ವರ. ಯುರೇಕಾ ಯುರೇಕಾ, ಸಕ್ಸಸ್. ಮಿಸ್ಟರ್ ವಿಟ್ಲಮೂರ್ತಿ, ಈಗ ನೀವು ನಾನು ಹೇಳ್ದಾಗ ಕೇಳ್ತೀರಾ. ನೋಡಿ, ಇದನ್ನು ತಗೊಂಡು ಅಲ್ಲಿ ಇಟ್ಬಿಟ್ಟು ಬನ್ನಿ. ವಿಠಲ್ಮೂರ್ತಿ, ನನ್ನ ಹ್ಯಾಟ್ ತಗೋ. ವಾಪಸ್ ಹ್ಯಾಟ್ ಇಡು ತಲೆ ಮೇಲೆ. ನನಗೊಂದು ಸಲ್ಯೂಟ್ ಹೊಡಿ. ವೆರಿ ಗುಡ್ ವೆರಿ ಗುಡ್. ಹೋಗಲ್ಲಿ ಕೂತ್ಕೋ. ಎದ್ದು ನನ್ನ ಹತ್ರ ಬಾ. ಎದ್ದು ನನ್ನ ಹತ್ರ ಬಾ. ಕರೆಕ್ಟ್. ಓ, ಈ ಫಾರ್ಮುಲಾ ಕೆಲಸ ಮಾಡೋದು 10 ನಿಮಿಷ. ಪ್ರೂವ್ ಆಗೋಯ್ತು. ಯುರೇಕಾ ಯುರೇಕಾ. ಬೇಷ್ ವಿಜ್ಞಾನಿಗಳೇ, ಬೇಷ್. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಫಾರ್ಮುಲಾನ ನಿಮ್ಮ ಹತ್ರ ಇಟ್ಕೊಂಡು ನನಗೆ 1000ನೋ ಬರೀ ಲಕ್ಷನೋ ಬಿಸಾಕ್ಬೇಕು ಅಂತ ನೋಡ್ತಾ ಇದ್ರಲ್ಲ, ನನ್ನನ್ನೇನು ಗುಡ್ಡು ಅನ್ಕೊಂಡ್ಬಿಟ್ರ? ಮಿಸ್ಟರ್ ಗೋಪಿನಾಥ್, ನಾನು ಆಗಲೇ ನಿಮ್ಗೆ ಹೇಳಿದೆ, ಹಲವಾರು ವರ್ಷಗಳ ತಪಸ್ಸಿನ ಫಲ ಈ ಫಾರ್ಮುಲಾ. ಬೇಕಾದ್ರೆ ದುಡ್ಡು ಬಿಸಾಕ್ತೀನಿ, ತಗೊಂಡು ಹೋಗ್ತಾ ಇರು. ನೋ ಫಾರ್ಮುಲಾ. ಬಿಟ್ರೆ ಉಸಿರು ನಿಲ್ಸ್ಬಿಡ್ತೀನಿ ವಿಜ್ಞಾನಿಗಳೇ. ತಪ್ಪಾಗಿ ನನ್ನ ಜೊತೆಲಿ ಬರಲಿ. ಬಾಬಾ, ಬನ್ನಿ ಮನೆಗೆ ಹೋಗೋಣ. ನೀನ್ ಯಾಕೋ ಇಲ್ಲಿಗೆ ಬರೋದಕ್ಕೆ ಹೋದೆ? ಅದು ನಿಮ್ಮನ್ನ ಹಿಡ್ಕೊಂಡೆ ಬಂದೆ. ಸೈಂಟಿಸ್ಟ್ ಅವರು ಜ್ಯೂಸ್ ಕೊಟ್ಟರು, ಕುಡ್ದೆ, ನಿದ್ದೆ ಬಂತು, ಮಲ್ಕೊಂಬಿಟ್ಟಿದ್ದೆ. ಒಳಗಡೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಬನ್ನಿ ಮನೆಗೆ ಹೋಗೋಣ. ಇವರ ಮನೆಯಲ್ಲಿ ನಂತರನೇ ಬೇರೆ ಯಾರೋ ಇರಬೇಕು, ಅದಕ್ಕೆ ಇವನು ನನ್ನ ಹಿಂದೆನೇ ದುಂಬಲ್ ಬಿದ್ದಿದ್ದಾನೆ. ಸದ್ಯಕ್ಕೆ ಅವ್ರ ಮನೆಯಲ್ಲೇ ಆಶ್ರಯ ತಗೊಳ್ಳೋದು ಒಳ್ಳೇದು. ಬಾಬಾ, ಆ ಗಡ್ಡ ತೆಗಿರಿ, ನೋಡಕ್ಕಾಗ್ತಿಲ್ಲ, ಅಸಹ್ಯ. ಜನಗಳಿಂದ ಸಾಲಗಾರರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಗಡ್ಡನೂ ಬಿಡ್ಬೇಕಾಗತ್ತೆ, ಮತ್ತೊಂದು ಬಿಡ್ಬೇಕಾಗತ್ತೆ. ಗಂಡುಗಲ್ಲಿ ಮುಚ್ಚಿದ ಕಟ್ಟ ಕಡೆ ಎತ್ತುಕೊಂಡು ಇನ್ನು ಏನೇನು ಬಿಡ್ತು ಆ ದೇವ್ರಿಗೆ ಗೊತ್ತು. ಬನ್ನಿ ಹೋಗೋಣ. ಬನ್ನಿ ಬಾಬಾ, ಬನ್ನಿ 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 ಬನ್ನಿ. ಮಗನೇ, ಏನು ಇದು? ಹೈದರಾಬಾದ್ ಹೋಗಿ ಗಡ್ಡ ಬಿಟ್ಕೊಂಡು ಬಂದಿದ್ಯಲ್ಲೋ. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. 5 ವರ್ಷ ಚಿಕ್ಕವ್ರು ಹಾಕಿ ಕಾಣಿಸ್ತಿದ್ದಾರೆ. ತುಂಬಾ ಪೋಲಿಯಾಗಿ ಕಾಣ್ತಾರಲ್ವಾ? ಹೈದರಾಬಾದ್ ಹೋಗಿದ್ರಲ್ಲ, ಎಲ್ಲ ವಿದ್ಯೆನೂ ಕಲ್ತ್ಕೊಂಬಂದಿದ್ದಾರೆ ಅನ್ಸುತ್ತೆ. ಫೋಟೋದಲ್ಲಿರೋರು ಯಾರು? ನೀವು ನಿಮ್ಮ ಹೆಂಡ್ರು. ಯಾಕೆ ಮರ್ಸ್ಬಿಟ್ಟ? ಫೋಟೋ ತೆಗೆಸ್ದಾಗ ಗಡ್ಡ ಬಿಟ್ಟಿರ್ಲಿಲ್ಲ, ಈಗ
ಗಡ್ಡ ಬಿಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ. ಹೀಗೆ ಇದ್ಬಿಡಿ. ಗಾಡ್ ಹಬಿ, ವಾಟ್ ಇಸ್ ದಿಸ್ ಗಡ್ಡ? ಒಳ್ಳೆ ಬೆಗ್ಗರ್ ತರ ಕಾಣಿಸ್ತಾ ಇದೆ. ಬೇಡ ಅಂದ್ರೆ ಹೇಳಿ ತೆಗೆಸ್ಬಿಡ್ತೀನಿ. ಹೀಗೆ ಚೆನ್ನಾಗಿದೆ. ಹಬಿ, ನೀವ್ ಇದೇ ತರ ಇದ್ರೆ ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಮೊದಲು ಈ ಗಡ್ಡನ್ ತೆಗೆಸ್ರಿ. ಯಾರಾದ್ರೂ ನನ್ನ ಗಡ್ಡದ ತಂಟೆಗೆ ಬಂದ್ರೆ ಕತ್ತನ್ನು ಇಸ್ಗಿ ನಾಲ್ಗೆನ ಆಚೆ ತರಿಸ್ಬಿಡ್ತೀನಿ. ಹಬಿ, ನೀವ್ ನನ್ಗೆ ಜೋರ್ ಮಾಡ್ತಾ ಇದೀರಾ. ನಾನೀಗ ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕು. ಮನೆಗೆ ಬಂದ ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೋಬೇಕು. ನೀವು ಬನ್ನಿ ಬಾವಾ, ಬನ್ನಿ ಹೋಗೋಣ. ಲೇ ಚಂಪಾ, ಏನೇ ನೋಡ್ತಾ ನಿಂತಿದೀಯ? ನನ್ನ ಮಗನ ಮುಖ ನೋಡಿದ್ರೆ ಊಟ ಮಾಡಿ 3 ದಿನ ಆಯ್ತೇನೋ ಅನ್ಸುತ್ತೆ. ಬಿಸಿ ಬಿಸಿ ಕೆನೆ ಕಾಫಿ ಮಾಡಿ ತಂದ್ಕೊಡೆ. ಏನು ಬಾವಾ ಕರೆದಿದ್ದು? ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಕಣ್ರಿ. ಬಾವಾ, ನಾ ಕರ್ಕೊಂಬಂದಿದ್ದು ನಿಮ್ಮ ಮನೆಗೆ, ಕಂಡೋರ್ ಮನೆಗೆ ಅಲ್ವಲ್ಲ. ನಿಮಗೋಸ್ಕರ ಅಂತ ಹೈದರಾಬಾದಿಂದ ಜ್ಯೂಸ್ ತೊಗೊಂಬಂದಿದ್ದೀನಿ, ಕುಡೀರಿ. ಬಾವಾ, ನನ್ನ ಮೇಲೆ ಅದೆಷ್ಟು ಒಲವು ನಿಮಗೆ. ಇಲ್ಲೇ ಸಿಗೋ ಜ್ಯೂಸ್ನ ಹೈದರಾಬಾದಿಂದ ತಂದಿದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್. ವಿಠಲ್ ಅವರೇ, ಈಗ ನೀವು ಸೀದಾ ಹೋಗಿ ಚಂಪಾಳ ಕೆನ್ನೆಗೆ ಒಂದು ಬಿಡ್ತೀರಾ. ವೆರಿ ಗುಡ್. ಈಗ ಮತ್ತೊಮ್ಮೆ ಹೋಗ್ತೀಯ, ಚಂಪಾಳ ಇನ್ನೊಂದು ಕೆನೆಗೆ ಇನ್ನೊಂದನ್ನು ಬಿಡ್ತೀಯ. ಡಬಲ್ ವೆರಿ ಗುಡ್. ಈಗ ನೀನು ಮೆಟ್ಲುಗಳನ್ನು ಹತ್ತತೀಯ ಇಳಿತೀಯ, ಹತ್ತತೀಯ ಇಳಿತೀಯ, ವೇಗವಾಗಿ. ಯಾಕಪ್ಪ ಬಿದ್ಬಿಟ್ರೆ? ಏನಾಯ್ತು? ಎದ್ದೇಳಿ ಎದ್ದೇಳಿ. ಪಲ್ಲು, ನಾನು ಯಾವಾಗ ಮೈಲ್ಕೊಂಡು ಮಲ್ಕೊಂಡೆ? ಅಯ್ಯೋ ಕತ್ತೆ ಬಡವ, ನನ್ ಕಪಾಳಕ್ಕೆ ಹೊಡಿತೀಯನೋ? ಬಿಟ್ಲಿನ ಬಿಟ್ಬಿಡು, ಅವನು ಒಳ್ಳೆಯವನು. ಇದ್ರ ಮೊದಲೇ ಬರ್ತಾವ. ನೀವ್ ಹೇಳ್ತಾ ಇದೀರ ಅಂತ ಬಿಡ್ತಾ ಇದೀನಿ. ಇಲ್ಲ ಅಂದ್ರೆ ಕಾಲ್ ಮುಟ್ಟು ಕೈ ಕೊಟ್ಬಿಡ್ತಿದ್ದೆ. ಅಣ್ಣಯ್ಯ, ಚಂಪನ್ ಬಿಟ್ಟು ನಮ್ಮ ಯಜಮಾನ ಹೊಡಿಸ್ತ್ಯಾ? ನೀನ್ ಗಡ್ಡ ಬಿಟ್ಕೊಂಡ್ಬಿಟ್ರೆ ನಾವೆಲ್ಲ ಹೆದರ್ಕೊಂಡ್ಬಿಡ್ಬೇಕಾ? ಮನಿಪ್ಪ, ಇಂಥವ್ರ ಸವಾಸ ನಮ್ಗೆ ಯಾಕೆ? ಏನು ಯಜಮಾನ್ರೆ, ತಗೊಳ್ಳಿ ಕೆನೆ ಕಾಫಿ. ಏನ್ ಹಾಗೆ ನೋಡ್ತಾ ಇದೀರಾ? ಸಖತ್ತ ಕಾಣಿಸ್ತಿದೆಯಾ? ನಿಜವಾಗ್ಲೂ ಒಬ್ಬಳೆ ಸಿಕ್ಕು ಹೇಳ್ತೀನಿ, ಈಗ ಒಬ್ಳೆ ಇದೀನಲ್ಲ. ಆಮೇಲೆ ಇನ್ನೊಂದ್ಸಲ ಒಬ್ಬಳೆ ಸಿಕ್ಕು ಹೇಳ್ತೀನಿ. ಏನು ಯಜಮಾನ್ರೆ, ಒಳ್ಳೆ ಪೇಪರ್ ತರ ಕೂತಿದ್ರಲ್ಲ, ತಗೊಳ್ಳಿ ಪೇಪರ್ ಆದ್ರೂ ಓದಿ. ಏನು ನನ್ನ ವಿಷಯ ಬಂದಿದೆಯಾ? ಇಲ್ಲ ಇಲ್ಲ ನಿನ್ನ ವಿಷಯ ಬಂದಿದೆಯಾ? ಅದೇನ್ ಬರುತ್ತೆ? ಮುಂದಿನ ವಾರ ಬರುತ್ತೆ. ಏನಂತ? ಈ ನಿನ್ನ ಯಜಮಾನಪ್ಪ ಚಂಪನ್ನ ಹೊಡ್ಕೊಂಡು ಹೋದ ಅಂತ. ಚಪ್ಪನ್ಕಿನ ಗಿಂತ ಇದೀರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಕೇನೇನು ಗಿಂಡಿತ್ತು. ದಿಸ್ ಇಸ್ ಟೂ ಮಚ್. ನೋಡಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಗಿವ್ ಮಿ 3000. ಇವಾಗಿನ ಗಡ್ಡ ಬಳಸ್ಕೊಳಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದಾರೆ. ಇನ್ನು ನಿಮ್ಮ ಬ್ಯೂಟಿ ಪಾರ್ಲರ್ ದುಡ್ಡು ಕೊಟ್ಬಿಡ್ತಾರ? ನೀವು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇರೋದು ನನಗೋಸ್ಕರ ತಾನೇ? ಹಾಗೆ ಅನ್ಕೊಳ್ಳಿ. ನೀವು ಹೋಗಬೇಕು. ಯಾಕೆ ಅಂದರೆ ನೀವು ರಾತ್ರಿ ನನ್ನ ಕಣ್ಣಿಗೆ ತುಂಬ ಸುಂದರವಾಗಿ ಕಾಣಬೇಕು. 3 ಅಲ್ಲ 5,000 ಇರ್ತದೆ. I just can't believe this. ಹಬಿ, thank you very much. ನೀವು ಇಷ್ಟು ಧಾರಾಳ ಅಂತ ನನಗೆ ಗೊತ್ತೇ ಇರಲಿಲ್ಲ. My sweet heart. ಹಿಂಗೆ ಕೇಳಿದ ತಕ್ಷಣ ಕೊಟ್ಬಿಟ್ರಲ್ಲ, ನನಗೆ ಸಂಬಳ ಬಿಟ್ಟು ಬೇರೆ ಏನೂ ಕೊಡೋದೇ ಇಲ್ಲ. ನಿನಗೆ ಕೊಡೋದಾಗುತ್ತೆ. ಈಗ ಸದ್ಯಕ್ಕೆ ನಿನಗೆ ಏನು ಬೇಕೋ ಅದನ್ನು ಮಾಡಿ ಹೋಗು. ಮೈಸೂರು ಪಾಕ್ ಮಾಡ್ಲಾ? ಮಾಡಿ ಹೋಗು. ವಿಠಲ್ ಬನ್ರಿ ಇಲ್ಲಿ. ಹೇಳಿ ಬಾವಾ. ಬನ್ರಿ ಕೂತ್ಕೊಳ್ಳಿ. ಬಾವಾ, ಈ ಮನೆಯಲ್ಲಿ ನಿಮ್ಮಿಂದ ಇಷ್ಟು ಮರ್ಯಾದೆ ಸಿಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಯೋಚನೆ ಮಾಡಬೇಡಿ ವಿಠಲವೇ, ನಾನು ಈ ಮನೆಯಲ್ಲಿರೋವರೆಗೂ ನಿಮಗೆ ಮರ್ಯಾದೆ ಕೊಟ್ಟು 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 ಮರ್ಯಾದೆ ಮಹಲ್ಲೇ ಕಟ್ಟಿಸ್ಕೊಡ್ತೀನಿ. ಅದ್ ಏನ್ ಮಾಡ್ಬೇಕು ಹೇಳಿ ಬಾವಾ.
ಪಾಪ ನೀವೊಬ್ಬರೇ ಈ ಮನೆಗೆ ಅದೆಷ್ಟು ಅಂತ ತಲೆ ಕೆಡಿಸ್ಕೊತೀರಾ? ನೀವಾರು ನನ್ನ ಕಷ್ಟ ಅರ್ಥ ಮಾಡ್ಕೊಂಡ್ರಲ್ಲ. ನೀವಾದ್ರೂ ಮತ್ತೆ ಆಗ್ಬಾರ್ದಾಗಿತ್ತ? ಅದು ಸಿಕ್ಕಾಪಟ್ಟೆ ದಣದು ಬಿಟ್ಟಿದ್ರ ಅನ್ಸುತ್ತೆ. ತಗೊಳ್ಳಿ, ಜ್ಯೂಸ್ ಕುಡಿದಿ. ದೇವ್ರು ದೇವ್ರು ತೀರ್ಥ ಅನ್ಕೊಂಡೆ ಕುಡಿದಿ. ವಿಠಲ್ ಅವರೇ, ಈಗ ನೀವು ನೇರವಾಗಿ ಜಾಜಿಯವ್ರ ರೂಮಿಗೆ ಹೋಗ್ತೀರಾ. ಒಂದು ಕರ್ಚೀಫಲ್ಲಿ ಅಲ್ಲಿರುವ ಎಲ್ಲ ಒಡವೆಗಳನ್ನು ಗಂಟು ಕಟ್ಕೊಂಡು ಬರ್ತೀರಾ. ಒಂದು ವಿಷಯ, ಯಾವುದೇ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಿಸಬಾರ್ದು. ಇಲ್ಲ ಹೊರಡಿ. ಬನ್ನಿ, ಕೂತ್ಕೊಳ್ಳಿ. ಅಣ್ಣಯ್ಯ, ನಮ್ಮ ಯಜಮಾನ್ರು ಕೆಲಸ ಹುಡ್ಕೊಂಡ್ ಬರ್ತೀನಿ ಅಂತ ಹೈದರಾಬಾದ್ಗೆ ಹೋಗಿದ್ಯಲ್ಲ, ಹುಡುಕ್ತೀಯಾ ಇಲ್ವೋ? ಹುಡುಕ್ದೆ, ಇನ್ನೂ ಕೆಲಸ ಸಿಕ್ಕಿಲ್ಲ. ಮತ್ತೆ ಯಾವಾಗ ಹೋಗ್ತೀಯಾ? ಬಸ್ ಖಾಲಿ ಇದೆಯೋ ಟ್ರೈನ್ ಖಾಲಿ ಇದೆಯೋ ಮೊದಲು ವಿಚಾರಿಸ್ತೀನಿ. ಯಾವ್ದು ಸಿಗುತ್ತೋ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಒಡವೆಗಳೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನೋಡ್ದೆ ಇರು, ನಿನ್ಗೆ ಹೇಗೆ ಲೆಸನ್ ಟೀಚ್ ಮಾಡ್ತೀನಿ ಅಂತ. ಬಾವ, ನೀವಿಲ್ಲಿ ಆರಾಮಾಗಿ ಕೂತಿದ್ರ, ಅಲ್ಲಿ ನಮ್ಮ ಜಾಜತ್ಗೆ ಒಡವೆ ಹೋಯ್ತು ಅಂತ ಬಾಯ್ ಬಡ್ಕೋತಾ ಇದ್ದಾರೆ. 4 ನೆಕ್ಲೆಸ್ಸು, 1 ಜೊತೆ ಬಳೆ, 1 ಸರ. ನಿಮ್ಗೆ ಗೊತ್ತಾಯ್ತು? ಬಾಯ್ ಬಡ್ಕೋತಾ ಇದ್ರಲ್ಲ, ಗೊತ್ತಾಯ್ತು. ನನ್ನ ಹಾಬಿ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡಬೇಕು. ಯು ಪ್ಲೀಸ್ ಗೋ ಔಟ್. ನಿಮ್ಮ ಪಾಡಿ ನೀವು ಮಾತಾಡಿ, ದುಡ್ಡು ಕೊಟ್ಟರೆ ನನ್ನ ಪಾಡಿ ನಾನು ಹೋಗ್ತೀನಿ. ದುಡ್ಡು ಕೊಡಲ್ಲ. ಔಟ್ ಔಟ್. ಹಾಬಿ, ಮನೇಲಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿರುವಾಗ ನೀವೇನು ಕಳ್ಳಿ ಬರೀ ತಿಂತ ಕೂತಿದ್ರೇನ್ರಿ? ತಂದು ಕೊಟ್ಟಿದ್ದಿದ್ರೆ ತಿಂತಾ ಕೂತಿರ್ತೀನಿ. ನನ್ನ ಒಡವೆಗಳೆಲ್ಲ ಕಳ್ತನ ಆಗಿದೆ. ಇವತ್ತಿಗದು 10 lakhs ಆಗುತ್ತೆ ಗೊತ್ತಾ? ಅಯ್ಯೋ, ಸಿಗುತ್ತೆ ಬಿಡ್ರಿ. ಎಲ್ಲಿ ಸಿಗುತ್ತೆ? ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಾಬಿ, ಹೌ ಡೇರ್ ಯು ನನ್ನನ್ನ ಏಕವಚನದಲ್ಲಿ ಮಾತಾಡ್ಸ್ತಾ ಇದ್ದೀರಾ? ಅದನ್ನ ನೋಡು, ಈ ಪ್ರೀತಿ ಅನ್ನೋದು ಜಾಸ್ತಿ ಆದಾಗ ಏಕವಚನ ಅನ್ನೋದು ತಾನೇ ಬಂದುಬಿಡುತ್ತೆ. ಈಗೇನು ಒಡವೆಗಳು ಬೇಕೋ ಅಥವಾ ಬೇಡವಾ? ಬೇಕು ಬೇಕು ಬೇಕು. ಮೊದಲು ಇದನ್ನ ಕುಡಿದ್ಬಿಟ್ಟು ನಿನ್ನ ಹೊಟ್ಟೆನ ತಣ್ಣಗೆ ಮಾಡ್ಕೊ. ಒಡವೆಗಳು ಸಿಗದೆ ಇರಲಿ, ಆಗ ನಿಮಗೆ ಕಾದಿದೆ. ಈಗ ನನ್ನ ಕೈ ಹಿಡ್ಕೊಂಡು ನನ್ನನ್ನು ಬೆಡ್ರೂಮಿಗೆ ಕರ್ಕೊಂಡು ಹೋಗು. ಏನಾಗಿದೆ ನಿಮ್ ಸೊಸೆಗೆ ಇವತ್ತು? ಅವರಿಗೆ ಲವ್ ಶುರು ಆಗಿದೆ. ಯಾವತ್ತೂ ಇಲ್ದಿರೋದು ಇವತ್ತೇನು? ಮುಚ್ಚೆ ಬಾಯಿ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೊಡಿ. ಕಾಲು ಒತ್ತು, ಹಾಗೆ ಸ್ವಲ್ಪ ಕೈನೂ ಒತ್ತು, ಹಾಗೆ ಹಣೆಗೆ ಒಂದು ಮುತ್ತು ಕೊಡು. ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕಾಗಿತ್ತು. ಹಬಿ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ರೀ, ನನ್ನ ಬೆಡ್ರೂಮ್ ಅಲ್ಲಿ ಪರ್ಮಿಷನ್ ಇದೆ, ಅದು ಹೇಗ್ರೆ ಬಂದ್ರಿ? ಮೊದಲೇ ಒಡವೆ ಹೋಗಿದೆ ಅಂತ ಗಾಬರಿ ಆಗ್ತಾ ಇದೆ, ಅಂತಂದ್ರೆ ಕ್ಯಾಶ್ ಬೇರೆ ಕಿತ್ಕೊಳಕ್ ಬಂದಿದ್ದೀರಾ? ಅಲ್ಲ, ಸ್ವಲ್ಪ ಔಟ್! ಐ ಸೆಡ್ ಔಟ್! ಮೈ ಗಾಡ್, ಡಿಸ್ಗಸ್ಟಿಂಗ್ ಪೀಪಲ್. ಶೇಮ್ ಆಗಲ್ಲ ನಿಮ್ಗೆ? ಕ್ಯಾಶ್ ಬೇರೆ ಕೊಡ್ತಾ ಇದೆ. ಚಿಚ್ಚಿ ನೋಡಕ್
ಅದಕ್ಕೆ ಅಲ್ವಪ್ಪ ನಾವಿಬ್ರು ಬಂದ್ಬಿಟ್ಟಿದ್ದು. ಏನಾಯ್ತು? ಅದು ರೂಮಲ್ಲಿ ಬಾವನು ಅತ್ತಿಗೆನು ಕುಚ್ಚು ಕುಚ್ಚು. ಅವ ಏನ್ ಮೂತಿ ನೋಡಿದ್ರೆ ಗೊತ್ತಾಗಲ್ವಾ ಮೇಲೆ ಏನು ಕಿಸ್ದಿಲ್ಲ ಅಂತ? ನೋಡಿದಾಗೆಲ್ಲ ಚೆನ್ನಾಗೈತಲ್ಲ. ಆಮೇಲೆ ಜಗಳ ಆಯ್ತೋ ಏನೋ? ಏನಾಯ್ತು? ಏನೂ ಆಗಿಲ್ಲ. ನಿಮ್ ಮಗ ಹೋದ ಪುಟ್ಟ ಬಂದ ಪುಟ್ಟ ದಾತ್ನೈ ಪ್ರಯತ್ನ.